ಇದು ನೋಡಿ ನಮ್ಮ ಕಡೆಗೆ S24 Ultra ಬಂದಿದೆ. ಸ್ಯಾಮ್ಸಂಗ್ S24 Ultra. ಇದು ಆನೇ ಆಗ್ತಾ ಇಲ್ಲ. ಇದು ಸ್ಯಾಮ್ಸಂಗ್ ಸರ್ವಿಸ್ ಸೆಂಟ್ರಿಗೆ ಹೋಗಿದ್ದಾರೆ ಅವರು. ಅವರಿಗೆ ಇದು ಇಲ್ಲ ಬೋರ್ಡ್ ಇಶ್ಯೂ ಇದೆ, ನಿಮಗೆ ರೀಪ್ಲೇಸ್ಮೆಂಟ್ ಮಾಡಬೇಕು, 40,000 ಆಗಿದೆ ಅಂತ ಹೇಳಿದ್ರಂತೆ ಅವರು. ಇದು ಕಸ್ಟಮರ್ ನಮ್ಮ ಕಡೆಗೆ ಬಂದಿದ್ದಾರೆ ಚೆಕ್ ಮಾಡೋಕ್ಕೆ. ಚೆಕ್ ಮಾಡಿದ್ವಿ, ಪ್ರೊಸೆಸರ್ ಇಶ್ಯೂ ಇದೆ, ಪ್ರೊಸೆಸರ್ ರೀಬೋಲಿಂಗ್ ಮಾಡಬೇಕು, ಮೈಕ್ರೋ ಎಸ್ ಸಿ ರೀಪ್ಲೇಸ್ಮೆಂಟ್ ಮಾಡಬೇಕು. ಇದು ಪವರ್ ಔಟ್ಪುಟ್ ಬರ್ತಾ ಇಲ್ಲ ಏನು, ಅದಕ್ಕೋಸ್ಕರ ಎಲ್ಲ ಇದು ರಿಮೂವ್ ಮಾಡ್ಕೊತಾ ಇರೋದು. ನೋಡಿ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀವಿ ಏನೇನು ಇಶ್ಯೂ ಇದೆ ಮತ್ತೆ ಅಂತ. ಒಂದ್ಸರಿ ರಿಪೇರ್ ಆದರೆ ಮತ್ತೆ ಏನು ಸರ್ವಿಸ್ ಬರಬಾರ್ದು ಅಂತ ನೋಡಿ ಎಲ್ಲ ಓಪನ್ ಮಾಡ್ಕೊತಾ ಇದ್ದೀವಿ. ಇದು IC ಇದೆ ಅಲ್ಲ, IC ರಿಬೋಲ್ ಮಾಡಿ ಒಂದು ಮೈನರ್ IC ರೀಪ್ಲೇಸ್ಮೆಂಟ್ ಮಾಡ್ಕೊತೀವಿ. ನೋಡಿ ಇದು IC ರಿಬೋಲಿಂಗ್ ಆಗ್ತಾ ಇರೋದು. ಇದು ಮೈನರ್ ICನೂ ಚೇಂಜ್ ಮಾಡಾಯಿತು ಆಲ್ರೆಡಿ. ನೋಡಿ ಎಲ್ಲ ರೀಪ್ಲೇಸ್ ಆಗಿದೆ, ಈಗ ಫಿಟ್ ಆಗ್ತಾ ಇರೋದು. ನಮ್ಮದು ವಿ ರಿಪೇರ್ಸಿಂದ ಡೋರ್ ಸ್ಟೆಪ್ ಸರ್ವಿಸ್ ಅವೈಲೇಬಲ್ ಇದೆ. ಫೋನ್ ಇರಲಿ, ಲ್ಯಾಪ್ಟಾಪ್ ಇರಲಿ, ಡೋರ್ ಸ್ಟೆಪ್ ಸರ್ವಿಸ್ ಅವೈಲೇಬಲ್ ಇದೆ. ಆ್ಯಪಲ್ ಇರಲಿ, OnePlus, ಓಪೋ, ವಿವೋ, ಗೂಗಲ್ ಪಿಕ್ಸೆಲ್ ಯಾವುದರ ಫೋನಲ್ಲಿ ರಿಪೇರ್ ಆಗುತ್ತೆ. ಲ್ಯಾಪ್ಟಾಪ್ನಾಗೆ ಡೆಲ್, HP ಲ್ಯಾಪ್ಟಾಪ್, ಆ್ಯಪಲಿಂದು ಯಾವುದರ ಇರಲಿ ರಿಪೇರ್ ಆಗುತ್ತೆ. ಮದರ್ ಬೋರ್ಡ್ ಏನಾದ್ರು ಇಶ್ಯೂ ಇದ್ದರೆ ನೀವು ನಮ್ಮ ಆಫೀಸಿಗೆ ಬರ್ಬೋದು. ಬೇರೆ ನೀವು ನಮ್ಮ ಆಫೀಸಿಗೆ ವಿಸಿಟ್ ಮಾಡಿದರೆ 10% ಡಿಸ್ಕೌಂಟು ಸಿಗುತ್ತೆ. ನೋಡಿ ಇದು ಎಲ್ಲ ಬ್ಯಾಕ್ ಪ್ಯಾನಲ್ ಎಲ್ಲ ಫಿಕ್ಸ್ ಮಾಡ್ಕೊತಾ ಇರೋದು. ನೋಡಿ ಎಲ್ಲ ಬ್ಯಾಕ್ ಪ್ಯಾನಲ್ ಫಿಕ್ಸ್ ಮಾಡ್ಕೊತಾ ಇದ್ದೀವಿ. ಈಗ ಪವರ್ ಔಟ್ಪುಟ್ ಕರೆಕ್ಟ್ ಬಂದಿದೆ, ಮತ್ತು ಈಗ ಎಲ್ಲ ಫಿಕ್ಸ್ ಮಾಡಿ ಮತ್ತೆ ವಾಪಸ್ ಇದು ಮಾಡ್ತಾ ಇದ್ದೀವಿ. ನೋಡಿ ಎಲ್ಲ ಫಿಕ್ಸ್ ಆಗಿದೆ. ಈಗ ಆನ್ ಮಾಡೋಣ, ನೋಡೋಣ ಹೆಂಗೆ ತೋರಿಸ್ತದೆ ಅಂತ. ನೋಡಿ ಇದು ಆನ್ ಮಾಡ್ತಾ ಇದ್ದೀವಿ. ನೋಡಿ ಸಖತ್ತಾಗಿ ಆನ್ ಆಗ್ತಾ ಇದೆ. ನಿಮಗೆ ಏನಾದ್ರು ಬೇಕಾಗಿದ್ದರೆ ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ ಅಸ್.